ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಮಗಿಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಮಳೆ ಬಂದ ತಕ್ಷಣ ನನಗೇನಾದರೂ ಒಂದು ಚಟ್ಪಟ ತಿನ್ಬೇಕಂತ ತುಂಬ ಆಸೆ ಆಗುತ್ತೆ. ಅದು ಬಾಯಿಗೆ ರುಚಿ ಬರುವಂಥದ್ದು ಯಾರಿಗೆ ಇಷ್ಟ ಆಗಲ್ಲ ಹೇಳಿ ನೋಡೋಣ. ಅದ್ರಗೋಸ್ಕರ ಇವತ್ತು ನಾನು ಮಾಡ್ತಾ ಇದ್ದೀನಿ ಒಂದು ತುಂಬ ಸುಲಭವಾಗಿರುವಂಥ ಒಂದಲ್ಲ ಎರಡಲ್ಲ ಮೂರಲ್ಲ ಸುಮಾರು ರೆಸಿಪೀಸ್ ಮಾಡ್ತಾ ಇದ್ದೀನಿ. ಬಟ್ ಆದರೆ ಈ ಥರ ಮಾಡ್ಬೋದು ನೀವು. ಅಷ್ಟು ಸುಲಭವಾಗಿರುವಂಥ ರೆಸಿಪೀಸ್ನ ನಿಮ್ಮ ಜೊತೆನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಪಾರ್ಟಿ ಫುಡ್ಸ್ ಅಂದರೆ ತುಂಬ ಇಷ್ಟ, ಎಲ್ರಿಗೂ ಇಷ್ಟ. ಅದು ಗ್ಯಾದ್ರಿಂಗ್ಸು, ಕಿಟಿ ಪಾರ್ಟೀಸು, ಪಾಟ್ಲಾಕ್ ಗ್ಯಾದ್ರಿಂಗ್ಸ್ ಈ ನಡುವೆ ತುಂಬ ಆಗುತ್ತಲ್ಲ, ಎಲ್ಲರೂ ಸೇರ್ತಾ ಇದ್ದೀವಿ ಫ್ರೆಂಡ್ಸ್ ಜೊತೆನಲ್ಲೇ, ಫ್ಯಾಮಿಲೀಸ್ ಜೊತೆನಲ್ಲೇ. ಆವಾಗ ಏನು ತೊಗೊಂಡು ಹೋಗಬೇಕು, ಏನು ಮಾಡಬೇಕಂತ ಯಾರಿಗೂ ಅರ್ಥ ಆಗಲ್ಲ. ಅದ್ರಗೋಸ್ಕರ ಇವತ್ತಿನ ನನ್ನ ವಿಡಿಯೋ ಇದನ್ನೇ ಇಟ್ಕೊಂಡು ತಲೆನಲ್ಲೇ ಮಾಡ್ತಾ ಇದ್ದೀನಿ. ಈಗ ಎಲ್ಲರ ಮನೆಯಲ್ಲೇ ಚಪಾತಿ ಮಾಡಿ ಇಟ್ಕೊಂಡಿರುವಂಥದ್ದು ಮಿಕ್ಕಿರುತ್ತೆ, ಹೌದಾ? ಇದನ್ನು ನಾವು ಯಾವ ರೀತಿ ಬಳಸ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಉಳಿದಿರೋ ಚಪಾತಿ ತಿನ್ನೋಕೆ ಎಲ್ರಿಗೂ ಬೋರ್ ಆಗುತ್ತೆ. ಅದ್ರಗೋಸ್ಕರ ಇದನ್ನು ಬೇರೆ ರೀತಿಯಾಗಿ ಬಳಸ್ಬೋದು. ಅದಲ್ಲದೇನೂ ಕೂಡ ಇದನ್ನಲ್ಲೇ ನಾವು ಸುಮಾರು ಪಾರ್ಟಿ ಫುಡ್ಡನ್ನು ಕ್ರಿಯೇಟ್ ಮಾಡ್ಬೋದು. ಅದಲ್ಲದೇನೂ ಕೂಡ ನಾನು ಮಾಡುವಂಥ ಪಾರ್ಟಿ ಫುಡ್ ಅದು ಇದು ಏನಿರಲ್ಲ, ಒಳ್ಳೆ ಹೆಲ್ತಿಯಾಗಿರುವಂಥ ಪಾರ್ಟಿ ಫುಡ್. ಇದು ಯಾರೇ ಆಗಲಿ ತಿನ್ಬೋದು. ಹೊರ್ಗಡೆ ನೀವು ಏನಾದರೂ ಕ್ಯಾನಪೀಸ್ ತೊಗೊಂಬಂದಾಗೆ, ಈ ಥರ ಟಾಟ್ ಕೇಸಸ್ ಕ್ಯಾನಪೀಸ್ ಅಂತೀವಲ್ಲ, ಆ ಥರ ತೊಗೊಂಬಂದಾಗೆ ಅದು ಮೈದಾಲಿಂತ್ರ ಮಾಡಿರ್ತಾರೆ. ಅದನ್ನೇ ಸೇಮು ನೀವು ಚಪಾತಿ, ಉಳಿದಿರುವಂಥ ಚಪಾತಿ ಬಳಸ್ಕೊಂಡು ಇದನ್ನು ಮಾಡಿದರೆ ಟಾಟ್ ಕೇಸಸ್ನ ಈಸಿಯಾಗೂ ಆಗುತ್ತೆ, ಹಾಗೂ ತುಂಬ ಹೆಲ್ತಿ. ಚಪಾತಿ ಹಿಟ್ಟು, ಗೋಧಿ ಹಿಟ್ಟಲ್ಲಿಂತ ಮಾಡಿರುವಂಥ ಇದನ್ನು ಇವಾಗ ನಾವು ಯಾವ ರೀತಿ ಮಾಡ್ತಾ ಇದ್ದೀವಂತ, ನಿನ್ನೆ ರಾತ್ರಿ ಮಾಡಿಟ್ಟಿರುವಂತಹ ಚಪಾತಿನ ನಾನಿವಾಗ ಒಂದು ಚಾಪಿಂಗ್ ಬೋರ್ಡ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಕಟೋರಿ ತೊಗೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಈ ಥರ ಕಪ್, ರೌಂಡ್ ಕಪ್, ನಿಮ್ಮ ಮನೆಯಲ್ಲಿ ಯಾವ ಕಪ್ ಇದ್ರೂ ತೊಂದರೆ ಇಲ್ಲ, ಆ ಕಪ್ಪನ್ನ ಬಳಸ್ಕೊಂಡು ಒಂದು ಮೂಲೆಗೆ ಇಟ್ಕೊಂಡು ಚಾಕು ತೊಗೊಂಡು ಇದನ್ನು, ಯಾಕಂದರೆ ಚಪಾತಿ ಹಿಟ್ಟು ಒಂದು ಸ್ವಲ್ಪ ತಿಕ್ಕಾಗಿರುತ್ತಲ್ಲ, ಅದನ್ನು ಕಟ್ ಮಾಡೋದು ಒಂದು ಸ್ವಲ್ಪ ಕಷ್ಟ. ಅದಕ್ಕೆ ಚಾಕುಲಿಂತ್ರ ಈ ಥರ ಶೇಪ್ನ ಹಿಡ್ಕೊಂಡು ಇದನ್ನು ರೌಂಡಾಗಿ ಇದನ್ನು ಕಟ್ ಮಾಡಿ ಒಂದು ರೌಂಡ್ ಶೇಪ್ನ ಕೊಟ್ಟು ಇದನ್ನು ಎತ್ಬಿಡೋಣಂತೆ. ಇದನ್ನು ವೇಸ್ಟ್ ಮಾಡಲಿಲ್ಲಂಗೆ ಮತ್ತೆ ಬೇರೆ ಕಡೆನೂ ಕೂಡ ಇದನ್ನು ಬಳಸ್ಕೊಂಡ್ರೆ ಜಾಸ್ತಿ ರೌಂಡ್ ಶೇಪ್ಸ್ ನಿಮ್ಗೆ ಸಿಗುತ್ತೆ. ಬರೀ ಒಂದು ಚಪಾತಿನಲ್ಲೇ ನಾನು 3 ಈ ಥರ ರೌಂಡ್ ಶೇಪ್ನ ಕಟ್ ಮಾಡಿದ್ದಾಯಿತು. ಇದನ್ನು ಈ ಥರ ರೆಡಿಯಾಗಿ ಇಟ್ಕೊಂಡು ಮಾಡಿರುವಂಥ ಮಿಕ್ಕಿದಿರುತ್ತಲ್ಲ ಸೈಡ್ಸ್ಗೆಲ್ಲ, ಅದನ್ನು ವೇಸ್ಟ್ ಮಾಡೋ ಹಾಗಿಲ್ಲ. ಎಲ್ಲ ಚಪಾತಿನೂ ನಾವು ಬಳಸೋದೇ ಗ್ಯಾರಂಟಿ, ಯಾವುದನ್ನು ವೇಸ್ಟ್ ಮಾಡಲ್ಲ. ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಅಥವಾ ನಿಮ್ಗೆ ಇವಾಗೇ ಬೇಕು ಅಂದರೆ ಇವಾಗ ಇದನ್ನು ಹೀಗೆ ಉದ್ದುದ್ದಕ್ಕೆ ಈ ಥರ, ಸರಿನಾ, ಉದ್ದುದ್ದಕ್ಕೆ ಈ ಥರ ಕಟ್ ಮಾಡಿ ಮಿಕ್ಕಿರೋ ಚಪಾತಿನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಈ ಥರ ಉದ್ದನ್ ಶೇಪ್. ಅದಲ್ಲದೇನೂ ಕೂಡ ನಾನು ಇನ್ನೊಂದು ಚಪಾತಿನ ತೊಗೊಂಡು ಈ ಥರ ಉದ್ದನ್ ಸ್ಟ್ರಿಪ್ಸ್ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದರಲ್ಲಿಂತರೂ ನಾವು ಇನ್ನೂ ಒಂಥರ ಐಟಮ್ನ ಮಾಡೋದು. ಸೊ ಬೇರೆ ಬೇರೆ ರೀತಿಯಾಗಿ, ಬೇರೆ ಬೇರೆ ರೂಪವಾಗಿ ಪುನಃ ಚಪಾತಿನ ಬಳಸ್ತಾ ಇದ್ದೀವಿ. ಉಳ್ತಿರೋ ಚಪಾತಿ ತಿನ್ನೋಕೆ ಎಲ್ರಿಗೂ ಬೋರ್ ಆಗುತ್ತೆ ಮನೆಯಲ್ಲೇ, ಅದು ಹಾಗೆ ಒಣಾರಾಗಿ ಹೋಗುತ್ತೆ. ಅದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದಾಗೆ ಇನ್ನೂ ಮಸ್ತ್ ಅನಿಸುತ್ತೆ. ಆಮೇಲೆ ಮನೇಲಿ ಜನಕ್ಕೂ, ಅದಲ್ಲದೇನೂ ಕೂಡ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗಿರುವಂಥ ರೆಸಿಪೀಸ್ ಇವು. ಸರಿ, ಈ ಥರ ನೋಡಿ ಉದ್ದಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಅದಲ್ಲದೇನೂ ಕೂಡ ನಾನು ಇನ್ನೊಂದು ಚಪಾತಿನ ಇವಾಗ ಕೋನ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರಗೋಸ್ಕರ ಇದನ್ನು ಫಸ್ಟಿಗೆ ಅರ್ಧ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಗಿರ್ದ ಮಾಡ್ಕೊಳ್ಳೋಣ. ಗಿರ್ದ ಅಂದರೆ ಕ್ವಾರ್ಟರ್, ಓಕೆನಾ? ಈ ಥರ ಇಟ್ಕೊಂಡ್ಬಿಟ್ಟು ಟ್ರಯಾಂಗಲ್ ಶೇಪ್ ಬರಬೇಕು. ಈ ಥರ ಈ ದೊಡ್ಡ ಟ್ರಯಾಂಗಲನ್ನು ನಾವು ಮತ್ತೆ ಅರ್ಧ ಮಾಡಿಕೊಂಡ್ರೆ ಸಣ್ಣ ಟ್ರಯಾಂಗಲ್ ಬರುತ್ತೆ. ಇದು ನೋಡಿದ್ರಲ್ಲ, ಇದನ್ನು ಈ ಥರ ಹಿಡ್ಕೊಂಡ್ಬಿಟ್ಟು ಈ ಥರ ಟ್ವಿಸ್ಟ್ ಮಾಡಿ, ರೋಲ್ ಮಾಡಿ, ಈ ಥರ ಕೋನ್ ಶೇಪ್ನ ಮಾಡಿ, ಕೋನ್ ಶೇಪ್ ಮಾಡಿದ ತಕ್ಷಣ ಈ ಟೂತ್ ಪಿಕ್ಕರ್ನ ತೊಗೊಂಡು ಅದೇ ಥರ ನಿಂತ್ಕೋಬೇಕಲ್ಲ, ಅದ್ರಗೋಸ್ಕರ ಇದನ್ನು ಈ ಥರ ಚುಚ್ಚೋಣ. ಇದಕ್ಕೆ ಈ ಥರ ಚುಚ್ಚಿದ್ರೆ ಇದು ಕೋನ್ ಥರನೇ ನಿಂತ್ಕೊಳ್ಳುತ್ತೆ, ಅಲ್ಲಾಡಲ್ಲ. ನಾವು ಬೇಕ್ ಮಾಡೋ ಹೊತ್ತಿನಲ್ಲಿ ಏರ್ ಫ್ರೈಯರ್ನಲ್ಲಿ ಇಟ್ಟಾಗೂ ಕೂಡ ಇದೇ ಶೇಪ್ನ ಇದು ಮೇಂಟೈನ್ ಮಾಡಿ ಕ್ರಿಸ್ಪಿಯಾಗಿನೂ ಬರುತ್ತೆ. ನೀವು ಈ ಥರ ಬೇರೆ ಬೇರೆ ಶೇಪ್ಸ್ ಕೊಟ್ಟಾಗೆ ನೋಡೋಕೆ ಎಲ್ರಿಗೂ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಲ್ಲದೇನೂ ಕೂಡ ಒಳ್ಳೆ ಮಾರ್ಕೆಟ್ನಲ್ಲಿ ತೊಗೊಂಬಂದಂಗೆ ಇರುತ್ತೆ. ಅದ್ರಗೋಸ್ಕರ ಚಿಕ್ಕ ಚಿಕ್ಕ ವೇರಿಯೇಷನ್ನೇ, ಬಟ್ ನೋಡೋಕೆ ತುಂಬ ಕ್ಯೂಟಾಗಿ ಕಾಣಿಸೋವಂಥದ್ದು. ಸರಿ, ಎಲ್ಲ ಕೋನ್ಸ್ನು ಮಾಡಿಟ್ಟಿದ್ದಾಯಿತು. ಇವಾಗ ಕೊನೆಯದಾಗಿ ಇನ್ನೂ ಒಂದು ಮಾಡ್ತಾ ಇದ್ದೀನಿ. ಅದ್ರಗೋಸ್ಕರ ಇನ್ನೊಂದು ಚಪಾತಿನ ಬಳಸ್ತಾ ಇದ್ದೀನಿ. ಇದನ್ನು ಕೂಡ ನಾನು ಟ್ರಯಾಂಗಲ್ ಶೇಪ್ನಲ್ಲೇ ಕಟ್ ಮಾಡಿ ಇಟ್ಕೊತೀನಿ. ಇದನ್ನು ಕ್ರಿಸ್ಪ್ಸ್ ಮಾಡೋಣ ಅಂತ. ಹೋಮ್ ಮೇಡ್ ಹೋಲ್ ವೀಟ್ ಕ್ರಿಸ್ಪ್ಸ್ ಯಾರಿಗಿಷ್ಟ ಆಗಲ್ಲ? ಕ್ರಿಸ್ಪ್ಸ್ ಅಂದಾಗೆ ಎಲ್ರಿಗೂ ತಿನ್ನೋಕ್ಕೆ ಕುರುಮ್ ಇರುವಂಥದ್ದು ಎಲ್ರಿಗೂ ಇಷ್ಟ. ಅದು ಹೋಲ್ ವೀಟ್ನಲ್ಲಿಂತ ಮಾಡಿರುವಂಥದ್ದು, ಅದಲ್ಲದೇನೂ ಕೂಡ ಮನೆಯಲ್ಲಿ ಮಾಡಿರುವಂಥದ್ದು. ಮತ್ತೆ ಇದನ್ನು ಒಂದ್ರ ಮೇಲೆ ಒಂದು ಇಟ್ಟು ಮತ್ತೆ ಅರ್ಧ ಮಾಡಿಕೊಂಡು
ಮತ್ತೆ ಇದನ್ನ ಇನ್ನೊಂದ್ರ ಮೇಲೆ ಇಟ್ಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊಂಡಾಗೆ ನಿಮ್ಗೆ ಕಟ್ ಮಾಡೋಕ್ಕೂ ಸುಲಭ ಆಗುತ್ತೆ, ಫಾಸ್ಟ್ ಆಗೂ ಆಗುತ್ತೆ, ಹಾಗೂ ಕಟ್ ಮಾಡಿದಾಗೆ ಎಲ್ಲಾದ್ರದ್ದು ಶೇಪು ಒಂದೇ ತರ ಆಗುತ್ತೆ. ಈ ತರ ಇದನ್ನ ನಾವು ದೊಡ್ಡದಾಗಿ ಬಿಡೋಣ. ದೊಡ್ಡದಾಗಿ ಬಿಟ್ಟಾಗೆ ಕೈನಲ್ಲಿ ಹಿಡ್ಕೊಂಡು ಡಿಪ್ನಲ್ಲಿ ಎತ್ಕೊಂಡು ತಿಂದಾಗೆ ಅನುಕೂಲ ಆಗುತ್ತೆ ಅಂತ. ಸೊ ಎಲ್ಲಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾಯ್ತು. ಇವಾಗ ನಾವು ಅದನ್ನ ಅಸೆಂಬಲ್ ಮಾಡೋದು ತುಂಬಾನೇ ಫಾಸ್ಟ್ ಆಗುತ್ತೆ. ಏರ್ ಫ್ರೈಯರ್ನ ಪ್ರೀ ಹೀಟ್ ಮಾಡಕ್ಕೆ ಇಟ್ಟಿದ್ದೀನಿ. ಇವಾಗ ಈ ಅಲ್ಯೂಮಿನಿಯಂ ಕೇಸಸ್ನಲ್ಲಿ ನಾನು ಒಂಚೂರು ಎಣ್ಣೆನ ಹಚ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೆಳಗಡೆ ಲೇಯರ್ ಕೊಟ್ಬಿಟ್ಟು ಈ ತರ ಎಣ್ಣೆದು ಒಂದು ಸ್ವಲ್ಪ ಹಚ್ಚಿ ಇದರಲ್ಲಿ ಇವಾಗ ಕಟ್ ಮಾಡಿರುವಂಥ ರೌಂಡ್ ಶೇಪ್ ಇತ್ತಲ್ಲ ಚಪಾತಿದು, ಅದನ್ನ ಬಳಸ್ಕೊಳ್ಳೋಣಂತೆ. ಈ ತರ ಪ್ರೆಸ್ ಮಾಡಿ ಇಡಿ. ಪ್ರೆಸ್ ಮಾಡಿ ಇಟ್ಟಾಗೆ ಕರೆಕ್ಟಾಗಿ ಅದು ಎದ್ದಳ್ಳಲ್ಲ, ಶೇಪ್ ಚೆನ್ನಾಗಿ ಬರುತ್ತೆ, ಕಪ್ ಥರನೇ ಬರುತ್ತೆ. ಇಲ್ಲ ಅಂದರೆ ಫ್ಲ್ಯಾಟ್ ಆಗಿ ಬಂದ್ಬಿಡುತ್ತೆ, ನಿಮಗೆ ಡಿಸ್ಕ್ ಥರ ಬರುತ್ತೆ. ಶೇಪ್ ಮಾಡೋಕ್ಕೆ ಈ ಥರ ಪ್ರೆಸ್ ಮಾಡಿ 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 ಎಣ್ಣೆ ಹಚ್ಚೋದ್ರಲಿಂತ ಅದೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಹತ್ಕೊಳುತ್ತೆ. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಟ್ರೆ ಶೇಪ್ ಚೆನ್ನಾಗಿ ಬರುತ್ತೆ. ಹೆಲ್ತಿಯಾಗಿ ಮಾಡಿರುವಂಥ ಪಾರ್ಟಿ ಫುಡ್ ಇದು. ನೀವೇನು ಯೋಚನೆ ಮಾಡಲಿಲ್ಲಂಗೆ ಎಷ್ಟು ಬೇಕೋ ಅಷ್ಟು ತಿನ್ಕೋಬೋದು ಅನ್ನೋದನ್ನು ಅವ್ರಿಗೆ ವಿಶ್ವಾಸ ಕೊಡ್ಬೋದು. ಅವ್ರಿಗೆ ಟ್ರಯಾಂಗಲ್ ಮಾಡಿ ಕಟ್ ಮಾಡಿರೋವಂಥದ್ದು ಕೂಡ ಇದನ್ನಲ್ಲೇ ನಾನು ಸ್ಪ್ರೆಡ್ ಮಾಡಿ ಈಗ ಇಡ್ತಾ ಇದ್ದೀನಿ. ಎಷ್ಟು ಇಡಿಸುತ್ತೋ ಅಷ್ಟೇ ಇಡಿಸೋಣ. ಆಮೇಲೆ ಮತ್ತೆ ಬೇಕಂದರೆ ಇನ್ನೊಂದು ರೌಂಡ್ ಇನ್ನೊಂದು ಸ್ವಲ್ಪ ಇಟ್ಟರೆ ಆಯಿತು. ಇದಕ್ಕೂ ಕೂಡ ನಾನೊಂಚೂರು ಎಣ್ಣೆನ ಹಚ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಎರಡು ಕಡೆ, ಜಾಸ್ತಿ ಏನು ಬೇಕಾಗಲ್ಲ. ಸುಮ್ಮನೆ ಒಂದು ಸ್ವಲ್ಪ ಬ್ರಷ್ನಲ್ಲಿ ಎಷ್ಟಿದೆಯೋ ಅದನ್ನೇ ಒಂದು ಸ್ವಲ್ಪ ಹಚ್ತಾ ಇದ್ದೀನಿ ನಾನು. ಸಿಸ್ಗೂ ಕೂಡ ಒಂದು ಸ್ವಲ್ಪ ಎಣ್ಣೆನ ಹಿಂಗೆ ಬ್ರಷ್ನಲ್ಲೇ ಮೇಲಿಂದ ಈ ಥರ ಮಾಡ್ತಾ ಇದ್ದೀನಿ, ಗ್ರೀಸಪ್ ಆಗಲಿ ಅಂತ. ನಾನು ಇದನ್ನು 190 ಡಿಗ್ರೀಸ್ ಟೆಂಪ್ರೇಚರು ನಾನಿವಾಗ ಸದ್ಯಕ್ಕೆ ಇದಕ್ಕೆ 3 ನಿಮಿಷ ಕಾಲ ಇಡ್ತಾ ಇದ್ದೀನಿ. ಅದು ಏರ್ ಫ್ರೈಯರ್ನಾಗ ಆಗೋ ಅಷ್ಟರಲ್ಲೇ ಇಲ್ಲಿರುವಂಥ ಎಲ್ಲ ತರಕಾರಿನೂ ಕೂಡ ನಾನು ಕ್ವಿಕ್ಕಾಗಿ ಹೆಚ್ಕೊಂಡ್ಬಿಡ್ತೀನಿ. ಆಮೇಲೆ ನಿಮಗೆ ತಿಳಿಸ್ತೀನಿ ಯಾವ್ಯಾವ ರೀತಿಯಲ್ಲೇ ಯಾವ್ಯಾವ ತರಕಾರಿನ ಎಷ್ಟೆಷ್ಟು ಬಳಸಿದ್ದೀನಿ, ಅದನ್ನು ಹೇಗೆ ಕಂಪ್ಲೀಟ್ ಮಾಡೋದು ಅಂತ. ಕ್ಲಾಸಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಟಾಟ್ ಕೇಸಸ್ಸು ಕೂಡ ಆರಾಮಾಗಿ ಹೀಗೆ ಕೈಲಿಂತ ಎತ್ಬಿಟ್ಟೆ, ಅಷ್ಟು ಚೆನ್ನಾಗಿ ನೀಟಾಗೂ ಬಂತು. ಶೇಪು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಅದಲ್ಲದೇನು ಕೂಡ ಈ ಕ್ರಿಸ್ಪ್ಸ್ ನೋಡಿ ಕುರುಮಾಗಿ ಬಂದಿದೆ, ಖಡಕ್ಕಾಗಿ ಬಂದಿದೆ. ಗೋಧಿ ಹಿಟ್ಟಲಿಂತ ಮಾಡಿರುವಂಥದ್ದು, ಮನೆಯಲ್ಲಿ ಮಾಡಿರುವಂಥದ್ದು ಎಷ್ಟು ಬೇಕೋ ಅಷ್ಟು ತಿನ್ಕೋಬೋದು. ಫಸ್ಟ್ ಕ್ಲಾಸಾಗಿ ಬಂದಿದೆ. 4 ನಿಮಿಷ ಹಿಡಿಸ್ತು 190 ಡಿಗ್ರೀಸ್ ಟೆಂಪ್ರೇಚರ್ ಏರ್ ಫ್ರೈಯರ್ನಲ್ಲಿ. ಅದಲ್ಲದೇನು ಕೂಡ ನಾನು ಕೋನ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಏರ್ ಫ್ರೈಯರ್ನಲ್ಲಿ ಇಡ್ತಾ ಇದ್ದೀನಿ. ಏರ್ ಫ್ರೈಯರ್ನಲ್ಲಿ ಮಾಡೋದು ಇದೊಂದು ಒಳ್ಳೆಯದು, ತುಂಬ ಎಣ್ಣೆ ಹಿಡಿಸಲ್ಲ. ಇದೇ ಸೇಮ್ ನಾವು ಕರಿಯೋ ಹಾಗಿದ್ರೆ ಅದನ್ನು ಪದೇ ಪದೇ ನೋಡೋದು ಬೇಕಾಗಲ್ಲ, ಒಂದು ಟೈಮರ್ ಸೆಟ್ ಬಿಟ್ಟರೆ ಸಾಕು. ನಾನಿವಾಗ ಬೇಕಾಗಿರುವಂಥ ಎಲ್ಲ ತರಕಾರಿನೂ ಈ ಥರ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಹೆಚ್ಚಿಟ್ಕೊಂಡ್ಬಿಟ್ರೆ ಈಗ ಒಂದೊಂದೇ ಐಟಮ್ಸ್ನ ಮಾಡ್ತಾ ಹೋಗೋದು ಈಸಿ ಆಗುತ್ತೆ. ನಾನು ಚೆನ್ನಾಗಿ ಮಡಕೆ ಹೊಡಿಸಿದ್ದೀನಿ. ಚೆನ್ನಾನಲ್ಲೇ ತುಂಬ ಹೈ ಪ್ರೋಟೀನ್, ಅದು ಎಲ್ಲರಿಗೂ ಗೊತ್ತು. ಅದನ್ನು ನೆನೆಸಿ ಕುದಿಸ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿ. ಅದಲ್ಲದೇನು ಕೂಡ ಈ ಥರ ಮಡಕೆ ಹೊಡಿಸಿರೋವಂಥ ಚೆನ್ನ ಅಂತೂ ಇನ್ನೂ ಒಳ್ಳೆಯದು ನಮಗೆ. ಸೊ ಆತಂದರೆ ಸಮ್ಮರ್ ಟೈಮ್ನಲ್ಲೇ ಈ ಥರ ಮಡಕೆ ಹೊಡಿಸಿ ತುಂಬ ಸುಲಭ ಅಲ್ವಾ ಮಡಕೆ ಮಾಡೋದು ಮನೆಯಲ್ಲೇ. ಇವಾಗ ಅದೇ ಸೇಮ್ ನಾವು ಚಾಟ್ ಥರ ಬಳಸ್ಕೊಂಡ್ರೆ ಚಾಟು ಕೂಡ ತುಂಬಾ ಹೆಲ್ತಿ ಆಗುತ್ತೆ. ಅವಾಗ ನಾವು ಯಾವುದೇ ರೀತಿಲಿಂದ ಕಂಪ್ಲೇಂಟ್ ಮಾಡೋದೇ ಬೇಕಿಲ್ಲ. ಒಂದು ಮುಷ್ಟಿ ಮಡಕೆ ಹೊಡಿಸಿರುವಂಥ ಚೆನ್ನ, ಸಣ್ಣಗೆ ಹೆಚ್ಚಿರುವಂಥ ಸೌತೆಕಾಯಿ, ಸಣ್ಣಗೆ ಹೆಚ್ಚಿರುವಂಥ ಟೊಮೆಟೊ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಹಾಗೂ ಇದ್ರ ಜೊತೆನಲ್ಲೇ ಇದನ್ನು ಚಟ್ಪಟ ಮಾಡೋಕ್ಕೆ ಸ್ವಲ್ಪ ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು ಥರನೂ ತಿನ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ಬಿಸಿಲುಗಾಲದಲ್ಲಿ ಇದು ತುಂಬಾ ಆರಾಮಾಗಿ ತಿನ್ಕೋಬೋದು. ಒಂಥರ ಖುಷಿ ಸಿಗುತ್ತೆ ಇದನ್ನು ತಿಂದಾಗೆ. ಅದಲ್ಲದೇನು ಕೂಡ ಈ ಥರ ಚಾಟ್ ಮಾಡಿ ಕೊಟ್ಟರೆ ಹೇಳಿದ ಯಾವ ರೀತಿಯಲ್ಲೇ ಹಾನಿಕಾರಕ ಅಂತ. ಚಾಟು ತುಂಬ ಆರೋಗ್ಯಕವಾಗಿರುವಂಥನೂ ಮಾಡಿ, ಹೆಲ್ತಿಯಾಗಿರುವಂಥ ಮಾಡಿ ತಿನ್ನೋ ಅಂಥದ್ದು ಚಾಟ್ ಇದು. ಇದನ್ನು ಈ ಥರನಾದರೂ ಬಳಸ್ಕೋಬೋದು. ನಿಮಗೆ ಬೇಕು ಅಂದರೆ ಇದನ್ನಲ್ಲೇ ಒಂದು ಸ್ವಲ್ಪ ತೀಖಾ ಚಟ್ನಿ, ಒಂದು ಸ್ವಲ್ಪ ಮೀಠಾ ಚಟ್ನಿನೂ ಕೂಡ ನೀವು ಹಾಕ್ಕೋಬಹುದು. ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸನೂ ಕೂಡ ಇದಕ್ಕೆ ಹಿಂಡಬಹುದು. ಸರಿ, ಇವಾಗ ಇದು ರೆಡಿ ಆಯ್ತಲ್ಲ. ಈಗ ನೆಕ್ಸ್ಟು ಇವಾಗ ಹೆಚ್ಚಿರುವಂಥ ಸೌತೆಕಾಯಿನ ನಾನು ತೊಗೊಂಡಿದ್ದೀನಿ. ತುಂಬ ಸ್ಮಾಲ್ ಕ್ವಾಂಟಿಟಿನಲ್ಲೇ ಮಿನ್ಸ್ಡ್ ಗಾರ್ಲಿಕ್, ಓಕೆನಾ, ಜೀರಾ ಪೌಡರ್ ಹಾಗೂ ಉಪ್ಪು. ಇದು ನಾವು ಕ್ರಿಸ್ಪ್ಸ್ ಮಾಡ್ತಾ ಇದ್ವಲ್ಲ, ಆ ಕ್ರಿಸ್ಪ್ಸ್ ಜೊತೆಯಲ್ಲಿ ತಿನ್ನೋಕ್ಕೆ ಇದು ಒಂದು ಡಿಪ್ಪು. ಸಮ್ಮರ್ಗೆ ಒಳ್ಳೆ ಪರ್ಫೆಕ್ಟ್ ಡಿಪ್ಪು. ಸೌತೆಕಾಯಿಲಿಂದ ಮಾಡಿರುವಂಥದ್ದು ಸಖತ್ ರಿಫ್ರೆಶಿಂಗ್ ಅನಿಸುತ್ತೆ ಈ ಡಿಪ್ಪು. ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ತಿಂದರೆ ಈಸಿಯಾಗಿ ಮಾಡಿರುವಂಥ ಡಿಪ್ಪು. ಏನು ಶ್ರಮ ಪಡುವಂಥದ್ದು ಏನೂ ಇಲ್ಲ ಈ ಡಿಪ್ನಲ್ಲೇ. ಅಷ್ಟು ಸುಲಭವಾಗಿ ಮಾಡಿ ಇದನ್ನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮುಗಿಸುವಂಥದ್ದು. ಫಸ್ಟ್ ಕ್ಲಾಸಾಗಿ ಬಂದಿದೆ ಇದು.
ತುಂಬಾ ರುಚಿಯಾಗಿದೆ. ಇದನ್ನು ಖಂಡಿತ ಮಾಡ್ಕೊತೀನಿ. ಇದನ್ನು ಕ್ರಿಸ್ಪ್ಸ್ ಜೊತೆಲಿ ತಿನ್ನುವಂಥದ್ದು. ಈಗ ಮತ್ತೆ ನೆಕ್ಸ್ಟ್ ಬಂದು ಇನ್ನೊಂದು ಐಟಮ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಬೌಲ್ನಲ್ಲಿ ತೊಗೊಂಡು ನಾನು ಕೆಸಿಡಿಲ್ಲ ಮಾಡೋಣ ಅಂತಿದ್ದೀನಿ. ಚಿಕ್ಕ ಚಿಕ್ಕ ರೌಂಡ್ ಶೇಪ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಕೆಸಿಡಿಲ್ಲ ಥರ ಮಾಡೋಣ. ಕೆಸಿಡಿಲ್ಲಾಗೆ ಫಿಲ್ಲಿಂಗ್ ಇದನ್ನು ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಕೆಸಿಡಿಲ್ಲ ಫಿಲ್ಲಿಂಗ್ ಬಂದು ಇದಕ್ಕೆ ಒಂದು ಸ್ವಲ್ಪ ಸ್ಮಾಲ್ ಪೋರ್ಷನ್ ಗ್ರೀನ್ ದೊಣ್ಣಮೆಣಸಿನ್ಕಾಯಿ, ಚಿಕ್ಕ ಚಿಕ್ಕ ಪೋರ್ಷನ್ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ದೊಣ್ಣಮೆಣಸಿನ್ಕಾಯಿದೆಲ್ಲ, ಹಾಗೂ ಹಳದಿ ಬಣ್ಣದ್ದು ಯೆಲ್ಲೋ ಕಲರ್ ಕೆಂಪು ದೊಣ್ಣಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಗೂ ಸ್ವೀಟ್ ಕಾರ್ನ್, ಇದಕ್ಕೆ ಮಿನ್ಸ್ಡ್ ಗಾರ್ಲಿಕ್ ಆ್ಯಂಡ್ ಜಿಂಜರ್ ಪೇಸ್ಟ್. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಪೆರಿ ಪೆರಿ ಸೀಸನಿಂಗ್ ಅಂತ ರೆಡಿ ಸೀಸನಿಂಗ್ ಪೌಡರ್ ನನಗೆ ಸೂಪರ್ ಮಾರ್ಕೆಟ್ನಲ್ಲಿ ಸಿಕ್ತು, ಅದನ್ನು ತೊಗೊಂಬಂದಿದ್ದೀನಿ. ಬಟ್ ಸಪೋಸ್ ನಿಮ್ಗೆ ಇದು ಸಿಗಲಿಲ್ಲ ಅಂದರೂ ಕೂಡ ನೀವು ತಂದೂರಿ ಮಸಾಲ ಪೌಡರ್ ಇರುತ್ತಲ್ಲ, ಅದನ್ನು ಬಳಸಿ. ಅದು ನಮ್ಮ ಇಂಡಿಯನ್ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಇದಕ್ಕೆ. ಇವಾಗ ಇದನ್ನು ಇದ್ರ ಜೊತೆನಲ್ಲೇ ನಾವು ಒಂದು ಸ್ವಲ್ಪ ಮೇನೇಸ್ ಹಾಕ್ಕೊತಾ ಇದ್ದೀನಿ, ಹಾಗೂ ಕೆಚಪ್. ನೀವು ಪಾರ್ಟೀಸ್ಗೂ ಕೂಡ ಈ ಥರ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಿ ಫಿಲ್ಲಿಂಗ್ನ. ಗೆಸ್ಟ್ ಬಂದಾಗೆ ಇದನ್ನು ಬರೀ ಬಿಸಿ ಮಾಡಿ ಕೊಡೋದು ತುಂಬಾ ಈಸಿ ಆಗುತ್ತೆ, ಹಾಗೂ ಅವಾಗಿಂದವಾಗಿ ಬಿಸಿ ಮಾಡಿಕೊಟ್ಟಾಗೆ ಇದು ತುಂಬ ರುಚಿನೂ ಅನಿಸುತ್ತೆ. ಇಟ್ಕೊಂಡು ಕೊನೆಗೆ ಇದಕ್ಕೆ ಚೀಸ್ ಹಾಕೋಣಂತೆ. ನಾವು ಏರ್ ಫ್ರೈಯರ್ನಲ್ಲಿ ಕೋನ್ ಶೇಪ್ ಮಾಡಿಟ್ಟಿದ್ದೀವಲ್ಲ, ಅದು ರೆಡಿ ಆಗಿದೆ, ಕುರುಮ್ ಆಗಿದೆ. ಅದಕ್ಕೆ ಇವಾಗ ಒಂದು ಒಳ್ಳೆ ಮಸಾಲೆದಾರ್ ಸ್ಟ್ರಾಂಗ್ ಆಗಿರುವಂಥ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಆ ಪೌಡರ್ ಮಾಡೋಗೋಸ್ಕರ ನಾವು ಇಷ್ಟೊಂದು ಚಾಟ್ ಮಸಾಲ ಪೌಡರ್ಸ್ ಇರುತ್ತಲ್ಲ, ಅದನ್ನು ಬಳಸ್ತಾ ಇದ್ದೀನಿ ನಾನು. ಮೊದಲನೇದಾಗಿ ಜೀರಾ ಪೌಡರ್, ಅದನ್ನು 1 ಟೀ ಸ್ಪೂನ್ನಷ್ಟು ಹಾಕೋಣ. ಈ ಪೌಡರ್ ಮಿಕ್ತಂದ್ರೂ ಕೂಡ ತೊಂದರೆ ಇಲ್ಲ, ನೀವು ಇದನ್ನು ಬೇರೆದಕ್ಕೂ ಬಳಸ್ಕೋಬಹುದು. ಚಮಚ ಅಮ್ಚೂರ್ ಪೌಡರ್, 1 ಚಿಟಿಕೆ ಚಾಟ್ ಮಸಾಲ, 1 ಚಿಟಿಕೆ ಬ್ಲ್ಯಾಕ್ ಸಾಲ್ಟ್, ಕೊತ್ತಂಬರಿ ಕಾಳಿನ ಬೀಜದ ಪೌಡರು, ಧನಿಯಾ ಪೌಡರ್ ಅಂತೀವಲ್ಲ ಅದು, ಅಚ್ಕಾರ್ ಪುಡಿ, ಒಂದು ಸ್ವಲ್ಪ ಅಚ್ಕಾರ್ ಪುಡಿ ಹಾಕೋಣ. ಅದಲ್ಲದೇನೂ ಕೂಡ ಇವಾಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ತಂದೂರಿ ಮಸಾಲ ಪೌಡರ್. ಇದನ್ನು 1 ಚಿಟಿಕೆ ತಂದೂರಿ ಪೌಡರ್ನ ಹಾಕೋಣ ಇದರಲ್ಲೇ, ಸರಿನಾ? ಇದೆಲ್ಲ ಇವಾಗ ಮಿಕ್ಸ್ ಮಾಡಿಬಿಟ್ಟು ಈ ಪೌಡರ್ನ ನೀವು ಯಾವುದಕ್ಕಾದ್ರೂ ಉದುರಿಸ್ಕೋಬಹುದು. ಇದನ್ನು ನಾನು ಆ ಕೋನ್ ಮಾಡಿಟ್ಟಿದ್ದೀವಲ್ಲ ಅದ್ರ ಮೇಲೆ ಉದುರಿಸ್ಕೊಳ್ಳೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಲ್ಲನೂ ರೆಡಿ ಮಾಡಿದ್ದಾಯಿತು. ಇವಾಗ ಕೊನೆಯದಾಗಿ ನೂಡಲ್ಸ್ ಮಾಡ್ತಾ ಇದ್ದೀನಿ, ಚಪಾತಿ ನೂಡಲ್ಸ್ ಅಲ್ವಾ. ಕೇಳೋಕ್ಕೇ ಫಸ್ಟ್ ಕ್ಲಾಸ್ ಆಗಿದೆ, ಎಲ್ಲ ಡಿಫ್ರೆಂಟಾಗಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಬೇಕು ರುಚಿಯಾಗಿರೋದು, ಅದೇ ತಿಂಡಿ ಕೊಡ್ತೀಯ, ನಂಗೆ ಬೋರ್ ಆಗುತ್ತೆ ಅಂತಾರೆ. ಇದನ್ನು ಮಾಡಿಕೊಡಿ, ಅವ್ರು ಖುಷಿಲಿಂದ ತಿಂತಾನೆ. ಎಲ್ಲ ನಮಗೆ ತರಕಾರಿನೂ ಹೋಗುತ್ತೆ ಅವ್ರ ಹೊಟ್ಟೆನಲ್ಲೇ. ಅದಲ್ಲದೇನೂ ಕೂಡ ನೀವು ಕೂಡ ತುಂಬ ಖುಷಿ ಆಗ್ತೀರಾ ಚಪಾತಿನ ತಿನ್ಕೊಂಡ್ರು. ನಮ್ಮ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಇದನ್ನು ತಿನ್ಕೊಂಡಿರೋದಕ್ಕಿಂತ ಚಪಾತಿ ತಿಂದರೆ ಒಳ್ಳೆಯದು ಅಂತ. ಅದ್ರಗೋಸ್ಕರ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ನನ್ನ ಮನೆಯಲ್ಲಿ ಮಾಡಿರುವಂಥ ಚಪಾತಿ ಹಂಚಿದೆಯಲ್ಲ, ಅದರಲ್ಲೇ ಇವತ್ತು ಒಗ್ಗರಣೆ ಕೊಡೋಣ ಅಂತಿದ್ದೀನಿ. ಟೇಬಲ್ ಸ್ಪೂನ್ನಷ್ಟು ಎಳ್ಳೆಣ್ಣೆ ಹಾಕಿದ್ದೀನಿ. ಅದಕ್ಕೆ ಇವಾಗ ಸಣ್ಣಗೆ ಹೆಚ್ಚಿರುವಂಥ 1 ಬೆಳ್ಳುಳ್ಳಿ, ಹಸಿರು, ಕೆಂಪು ಹಾಗೂ ಹಳದಿ ಬಣ್ಣದ್ದು ಒಳ್ಳೆ ಪ್ರಮಾಣದಲ್ಲೇ ಹಾಕ್ತಾ ಇದ್ದೀನಿ. ಇದನ್ನು ನಿಮ್ಗೆ ಬೇಕು ಅಂದರೆ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಅದ್ರ ಜೊತೆನಲ್ಲೇ ಈರುಳ್ಳಿ ಹೆಚ್ಚಿರುವಂಥದ್ದು. ಇವಾಗ ಇದು ಒಂದು ಸ್ವಲ್ಪ ಕ್ರಂಚಿಯಾಗೇ ಇದೆ, ಇನ್ನು ಇದು ತುಂಬ ಮೆತ್ತಗೆ ಆಗಬಾರ್ದು. ನಮಗೆ ತುಂಬ ಬೆಂದ್ಬಿಟ್ರೆ ಅದು ರುಚಿ ಇರಲ್ಲ. ತರಕಾರಿದು ಅಂಶ ಒಂದು ಸ್ವಲ್ಪ ಸಿಗಬೇಕು ನಮಗೆ, ಚೆನ್ನಾಗಿ ಅದನ್ನು ಚೀವ್ ಮಾಡಿದಾಗ. ಇದು ಒಂದ್ಸಲ ಸಿಹಿಯಾಗಿ ರುಚಿಯಾಗಿರುವಂಥ ತರಕಾರಿ ಇದು. ಇದನ್ನು ತುಂಬ ಬೇಯಿಸಬಾರ್ದು. ಇವಾಗ ಇದಕ್ಕೆ ನಾವು ಕೆಚಪ್ ಹಾಕ್ತಾ ಇದ್ದೀವಿ. ಸ್ವಲ್ಪ ಚಪಾತಿ ಇರೋದು, ತುಂಬ ಜಾಸ್ತಿ ಏನಿಲ್ಲ. ಅದಕ್ಕೆ ಸ್ವಲ್ಪ ಕೆಚಪ್ಪು, ಸ್ವಲ್ಪ ಸಿರಾಚ ಚಿಲ್ಲಿ ಸಾಸ್ ಅಂತೀವಲ್ಲ ಅದು, ಇದು ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಸೋಯ್ ಸಾಸ್, ಇವಾಗ ಹೆಚ್ಚಿಟ್ಕೊಂಡಿರುವಂಥ ಚಪಾತಿ ನಾವು ನೂಡಲ್ಸ್ ಥರ ಬಳಸ್ತಾ ಇದ್ದೀವಿ. ಇದನ್ನು ಎಷ್ಟು ಚೆನ್ನಾಗಿ ಉದುರಾಗಿ ಉದ್ದಕ್ಕೆ ಮಾಡಿ ಆವಾಗ 2 ಸ್ಪೂನ್ನ ತೊಗೊಂಡು ಈ ಥರ ಮಿಕ್ಸ್ ಮಾಡಿದಾಗೆ ಮಿಕ್ಸ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಅದಲ್ಲದೇನೂ ಕೂಡ ಶೇಪು ಕೂಡ ರಿಟೇನ್ ಆಗುತ್ತೆ, ಮೆತ್ತಕ್ಕೆ ಗಿಜ್ಗುಳಿಕೆ ಆಗಲ್ಲ. ಈ ಥರ ಮಾಡಿ ಇದನ್ನು ಫಸ್ಟ್ ಕ್ಲಾಸಾಗಿ ಮಿಕ್ಸ್ ಆಗುತ್ತೆ ನೋಡಿ. ನೀವು ಫೋರ್ಕ್ನು ತೊಗೋಬೋದು, ಸ್ಪೂನ್ಸ್ ತೊಗೋಬೋದು. 1-2 ಇಡಬೇಕು, ಒಂದೊಂದು ಕೈನಲ್ಲಿ ಒಂದೊಂದು ಇಟ್ಕೊಂಡು ಈ ಥರ ಮಾಡಿ ಚೆನ್ನಾಗಾಗುತ್ತೆ. ನೋಡೋಕ್ಕೂ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಈ ಥರ ಚಪಾತಿ ನೂಡಲ್ಸ್ನ ಮಾಡಿ ತಿನ್ನಿಸಿದ್ರೆ ಎಲ್ಲ ಮಕ್ಕಳಿಗೂ ತುಂಬಾ ಖುಷಿ ಆಗುತ್ತೆ. ಅಮ್ಮ ಏನೋ ರುಚಿ ಮಾಡಿಕೊಟ್ಟಿದ್ರು ಸ್ಕೂಲಿಂದ ಬಂದ ತಕ್ಷಣ ಅಂತ. ಒಂದೇ ಚಪಾತಿನಲ್ಲಿ ಇಷ್ಟೊಂದು ಆಯಿತು ನಮ್ಮ ನೂಡಲ್ಸು. ಮಕ್ಕಳಿಗೆ ತಿನ್ನೋದೇ ಇಷ್ಟೇ ಅಲ್ವಾ. ಸೊ ಈ ಪೋರ್ಷನ್ನ ಆರಾಮಾಗಿ ನೀವು ಮಾಡಿಕೊಟ್ರೆ ಒಳ್ಳೆ ತರಕಾರಿನೂ ಕೂಡ ಅವ್ರ ಹೊಟ್ಟೆನಲ್ಲಿ ಹೋಗುತ್ತೆ, ಅವ್ರಿಗೂ ತುಂಬ ಖುಷಿ ಆಗುತ್ತೆ, ಚಪಾತಿನೂ ಮುಗ್ದು ಹೋಗುತ್ತೆ.
ಪ್ಯಾಕೆಟ್ನಲ್ಲಿರೋ ನೂಡಲ್ಸ್ಗಿಂತ ಈ ಥರ ಚಪಾತಿ ನೂಡಲ್ಸ್ನ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ನಲ್ಲಿ ತೆಗಿತಾ ಇದ್ದೀನಿ. ಅದಲ್ಲದೇನೂ ಕೂಡ ನೀವು ಇವಾಗ ನಾನು ಕೆಸಡಿಲ್ಲ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಯಾವುದಾದ್ರೂ ಚೀಸ್ ಬಳಸ್ಬೋದು, ನಿಮ್ಮ ಮನೆಯಲ್ಲಿ ಯಾವುದಿದೆ ಅದು. ನಾನು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಸಿಗುತ್ತಲ್ಲ, ಚೆಡಾರ್ ಚೀಸು ಹಾಗೂ ಬೇಬಿ ಬೆಲ್ ಚೀಸು, ಅವೆರಡು ನಮ್ಮ ಮನೆಯಲ್ಲಿ ಸುಮಾರು ಯಾವಾಗಲೂ ಇದ್ದೇ ಇರುತ್ತೆ. ಅದು ಮಲ್ಟಿ ಪ್ಯಾಕ್ನಲ್ಲಿ ಬರುತ್ತೆ, ಚಿಕ್ಕ ಚಿಕ್ಕ ಪ್ಯಾಕ್ನಲ್ಲಿ ಬರುತ್ತೆ, ವೇಸ್ಟೇಜ್ ಆಗಲ್ಲ ಅಂತ ಕಾರಣಕ್ಕೆ. ಬಟ್ ನೀವು ಯಾವ ಚೀಸ್ ಬೇಕೋ ಆ ಚೀಸ್ನ ಬಳಸ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳಷ್ಟೇ ಅಲ್ಲ, ಇದನ್ನು ದೊಡ್ಡವರು ಕೂಡ ನಿಮ್ಮ ಆಫೀಸ್ ಅವರ್ಸ್ನಲ್ಲೇ ತುಂಬ ಸುಲಭವಾಗಿ ತಕ್ಷಣಕ್ಕೆ ಮಾಡ್ಕೊಂಡು ತಿನ್ನುವಂಥ ನೂಡಲ್ಸ್ ಇದು. ಇದನ್ನು ಸೈಡಿಗೆ ಇಡ್ತೀನಿ, ನಾನು ತುಂಬ ಕಾಯ್ತಾ ಇದ್ದೀನಿ ಇದನ್ನು ತಿನ್ನೋಕ್ಕೆ ಅಂತ. ನಮ್ಮ ಹತ್ರ ಈ ಥರ ಮಲ್ಟಿ ಪ್ಯಾಕ್ನ ಇಟ್ಕೊಂಡಿರ್ತೀವಿ ನಾವು ಯಾವಾಗಲೂ. ಬೇಬಿ ಬೆಲ್ ಚೀಸು ಹಾಗೂ ಚೆಡರ್ ಚೀಸ್ ಚಿಕ್ಕ ಚಿಕ್ಕ ಬ್ಲಾಕ್ಸ್ನಲ್ಲಿ ಸಿಗುತ್ತೆ. ಇದು ಈ ಥರ ಚಿಕ್ಕ ಚಿಕ್ಕ ಬ್ಲಾಕ್ಸ್ನಲ್ಲಿ ಸಿಕ್ಕಾಗೆ ವೇಸ್ಟೇಜ್ ಆಗಲ್ಲ, ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಂಡು ನೀವು ಬಿಡ್ಬೋದು. ದೊಡ್ಡ ಪ್ಯಾಕ್ ತಂದಾಗ ಏನಾಗುತ್ತೆ ಅಂದರೆ ತುಂಬ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. 3 ದಿನದಲ್ಲಿ ಮುಗಿಸ್ಬೇಕು. ಒಂದ್ಸಲ ಓಪನ್ ಮಾಡಿದ್ಮೇಲೆ ಈ ಥರ ತೊಗೊಂಡ್ಬಿಟ್ರೆ ಅದು ಕರೆಕ್ಟ್ 1 ಪೋರ್ಷನ್ 2 ಪೋರ್ಷನ್ ಸರ್ವಿಂಗ್ ಇದು ಬೆಸ್ಟ್ ಇದು. ಆಮೇಲೆ ಲಾಂಗ್ ಲಾಸ್ಟಿಂಗ್ ಇದು, ಮಲ್ಟಿ ಪ್ಯಾಕ್ ಬರುತ್ತೆ ಇದು. ಸರಿ, ಇದನ್ನು ಒಳಗಿಟ್ಟು ಇದನ್ನು ತುರಿದಿಟ್ಕೊತೀನಿ. ಇವಾಗ ನಾನಿವಾಗ ಕೆಸಡಿಲ್ಲ ಮಾಡೋಕ್ಕೆ ಚೆಡರ್ ಚೀಸ್ನ ಬಳಸ್ತಾ ಇದ್ದೀನಿ. ರೌಂಡ್ ಶೇಪ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಬಳಸ್ತಾ ಇದ್ದೀನಿ ನಾನು. ಮಾಡಿರುವಂಥ ಇದು ಮಿಶ್ರಣ ಇತ್ತಲ್ಲ, ಡೊಣ್ಮೆಣಸಿನ್ಕಾಯಿ, ಕಾರ್ನ್ ಎಲ್ಲ ಮಾಡಿದ್ದು, ಮೇನೇಸ್ ಎಲ್ಲ ಹಾಕಿರುವಂಥದ್ದು, ಅದನ್ನು ಬರೀ ಒಂದು ಅರ್ಧ ಪೋರ್ಷನ್ಗೆ ಅಷ್ಟೇ ಇದನ್ನು ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋಣ. ಎಲ್ಲ ಕಡೆನೂ ಹಾಕಿ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಮರ್ಚು ಹಂಗೂ ಇರಬೇಕು ಜಾಗ. ಆ ಥರ ಹಾಕಿಬಿಟ್ಟು ಇದನ್ನು ಹಿಂಗೆ ಅರ್ಧ ಕಡುಬು ಮಾಡ್ತೀವಲ್ಲ ಆ ಥರ ಇದನ್ನು ಮಾಡಿ, ಇದು ತುಂಬ ಚೆನ್ನಾಗಿ ಅನಿಸುತ್ತೆ, ರುಚಿ ಅನಿಸುತ್ತೆ. ಆಮೇಲೆ ದೊಡ್ಡದು ಸೈಜು ಮಾಡ್ಬೋದು, ಚಿಕ್ಕದು ಮಾಡ್ಬೋದು, ಟ್ರಯಾಂಗಲು ಮಾಡ್ಬೋದು, ರೌಂಡು ಮಾಡ್ಬೋದು. ಇದನ್ನು ಯಾವ ಶೇಪ್ ಆದರೂ ಮಾಡ್ಬೋದು. ನಾನು ಪಾರ್ಟಿ ಅಂದ ತಕ್ಷಣ ಫಿಂಗರ್ ಫುಡ್ಡು ಕೈನಲ್ಲಿ ಹಿಡ್ಕೊಂಡು ತಿನ್ನೋ ಹಾಗೆ ಆ ಥರದ್ದು ಮಾಡಿದ್ದೀನಿ. ಇವತ್ತು ನಾನು ತೋರಿಸಿರುವಂಥ ಎಲ್ಲ ಅಡುಗೆನೂ ನೀವು ಕಿಟಿ ಪಾರ್ಟೀಸ್ಗೆ, ಬರ್ತ್ಡೇ ಪಾರ್ಟೀಸ್ಗೆ, ಗೆಟ್ ಟುಗೆದರ್ಸ್ಗೆ, ನ್ಯೂ ಇಯರ್ ಪಾರ್ಟಿ, ದಿವಾಲಿ ಪಾರ್ಟಿ, ನಿಮ್ಮ ಮನೆಯಲ್ಲಿ ಯಾವುದೇ ಥರದ್ದು ಪಾರ್ಟಿ ಇದ್ದರೆ ನೀವು ಈ ಥರದ್ದು ಮಾಡಿಕೊಂಡು ತಿನ್ನೋ ಹಾಗೆ, ಅಥವಾ ನಿಮಗೆ ವೀಕೆಂಡ್ ಬೇಕು ಅಂದಾಗೆ ಇದನ್ನು ಮಾಡ್ಕೊಂಡು ತಿನ್ನೋದು. ಎಲ್ಲದಕ್ಕಿಂತ ಚಪಾತಿ ಮಿಕ್ದಾಗೆ ಮನೆಯಲ್ಲೇ ಈ ಥರದ್ದು ಒಂದೊಂದೇ ಐಟಮ್ನ ನೀವು ಮಾಡಿಕೊಂಡು ಈ ಥರ ಹಿಂಗೆ ಫೋಲ್ಡ್ ಮಾಡಿ ಒಂದು ಸ್ವಲ್ಪ ತವಾಗೆ ಎಣ್ಣೆ ಹಚ್ಬಿಟ್ಟು ಇದನ್ನು ಮಾಡೋಣ. ಆವಾಗ ಅದು ಒಂಥರ ಗರಿ ಗರಿ ಬರುತ್ತೆ, ಕುರುಮ್ ಆಗುತ್ತೆ, ಚೆನ್ನಾಗಿರುತ್ತೆ. ಮತ್ತೆ ನಾನು ಒಜಿ ಇರೋ ಭಾಗನ ಮೇಲೆ ಹಾಕಿದ್ದೀನಿ, ಅದು ಒಜಿಗೆ ನಿಂತ್ಕೊಂಡ್ಬಿಡುತ್ತೆ ಅಂತ ಚೀಸ್ ಕೆಳಗಡೆ ಹಾಕಿದ್ದೀನಿ. ಚೀಸು ಕೂಡ ಮೆಲ್ಟ್ ಆಗಿದೆ, ಎರಡೂ ಕಡೆ ಚೆನ್ನಾಗಾಗಿದೆ, ಗರಿ ಗರಿ. ಇದನ್ನು ಇವಾಗ ತೆಗೆದಿಟ್ಬಿಡೋಣ. ಈ ಕೋನ್ಸ್ ಆಗಿದ್ವಲ್ಲ ತುಂಬ ಚೆನ್ನಾಗಿದ್ದಾವೆ. ಇದನ್ನು ಟೂತ್ ಪಿಕ್ಕರ್ನ ನಿಧಾನಕ್ಕೆ ತೆಗಿಯಕ್ಕೆ ನೋಡೋಣ. ಫಸ್ಟ್ ಕ್ಲಾಸಾಗಿ ಬಂತು, ಈಸಿಯಾಗೆ ಬಂತು ನೋಡಿ. ಇದು ಕ್ಲೋಸಪ್ ವರ್ಜನ್ ನೋಡಿದರೆ ಚೆನ್ನಾಗಿ ಬಂದಿದೆ, ಗರಿ ಗರಿ ಆಗಿದೆ, ಕುರುಮ್ ಆಗಿದೆ. ಈ ಥರದ್ದು ಎಲ್ಲದೂ ಟೂತ್ ಪಿಕ್ಕರ್ನ ನಿಧಾನಕ್ಕೆ ತೆಗೆದುಬಿಡೋಣ. ಈ ಥರದ್ದು ನಿಮ್ಮ ಮನೆಯಲ್ಲೇ ಮಾಡಿದಾಗೆ ಹೊರಗಡೆ ಸಿಗುವಂಥ ವೆರೈಟಿ ಇರುತ್ತಲ್ಲ, ಆ ಥರದ್ದು ಅನಿಸುತ್ತೆ. ಈ ಟೂತ್ ಪಿಕ್ನ ನೀವು ಖಂಡಿತ ಮತ್ತೆ ಪಾನ್ ಮಾಡಿದಾಗ ಬಳಸ್ಬೋದು. ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ಇದೇನು ಕೆಟ್ಟಿಲ್ಲ, ಇದನ್ನು ಬರೀ ಅಡುಗೆಗೆ ಬಳಸಿರುವಂಥದ್ದು. ಇದನ್ನೆಲ್ಲ ಮತ್ತೆ ಪುನಃ ನೀವು ಮತ್ತೆ ಪೌಡ್ರ್ ಮಾಡಿಟ್ಟಿದ್ವಲ್ಲ, ಈ ಪೌಡರ್ನ ಇದನ್ನು ಈ ಥರ ರೋಲ್ ಮಾಡೋಣ ಇದನ್ನಲ್ಲೇ. ಆವಾಗ ಅದು ಒಂದು ಸ್ವಲ್ಪ ಹತ್ಕೊಳ್ಳುತ್ತೆ, ಆವಾಗ ಚಟ್ಪಟನೂ ಅನಿಸುತ್ತೆ. ಈ ಥರ ಸರಿನಾ? ಇದನ್ನು ಹಿಂಗೆ ತೊಗೊಂಡು ನಾನು ಸುಮ್ಮನೆ ಇದನ್ನು ರೋಲ್ ಮಾಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ವಲ್ಲ ಏರ್ ಫ್ರೈಯರ್ನಲ್ಲೇ, ಆ ಎಣ್ಣೆ ಇರೋ ಕಾರಣಕ್ಕೆ ಇದು ಹತ್ಕೊತಾ ಇದೆ ಪೌಡರ್ ಇದಕ್ಕೆ. ಸೊ ಎಲ್ಲದನ್ನು ಈ ಥರ ಕೋಟ್ ಮಾಡಿ ಇಟ್ಕೊಂಡೋಣ. ಒಂದು ಸ್ವಲ್ಪ ತಿಂದಾಗ ಏನೋ ಒಂಥರ ಶೇಪ್ ಚೇಂಜ್ ಅನಿಸುತ್ತೆ. ಆಮೇಲೆ ಬಾಯಿಗೂ ಕೂಡ ತುಂಬ ಚಟ್ಪಟ ರುಚಿ ಸಿಗುತ್ತೆ ಇದು ಮಾಡಿದಾಗೆ ತಿಂದಾಗ. ಇದನ್ನು ಈ ಥರ ಚಾಪಿಂಗ್ ಬೋರ್ಡ್ನ ತೊಗೊಳ್ಳಿ ಅಥವಾ ವುಡನ್ ಟ್ರೈನ ತೊಗೊಳ್ಳಿ, ದೊಡ್ಡದಾಗಿರುವಂಥದ್ದು. ಆವಾಗ ನೀವೆಲ್ಲದೂ ಮಾಡಿದ್ದನ್ನು ಈ ಥರ ಪಾರ್ಟಿ ಬೋರ್ಡ್ ಅಂತ ಕ್ರಿಯೇಟ್ ಮಾಡಿ ಅಸೆಂಬಲ್ ಮಾಡಿಟ್ಟಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಚಾಪಿಂಗ್ ಬೋರ್ಡ್ನಲ್ಲಿ ನಾನು ಈ ಥರದ್ದು ಸರ್ವಿಂಗ್ ಸ್ಲೇಟ್ ಇದೆ ನನ್ನ ಹತ್ರ. ಇದನ್ನು ನಾನು ಕಟೋರೀಸ್ ಮಾಡಿದ್ವಲ್ಲ ನಾವು ಈ ಥರದ್ದು, ಇದನ್ನಲ್ಲಿ ಹೀಗೆ ಇಡ್ತಾ ಇದ್ದೀನಿ. ಇದನ್ನು ಆರಾಮಾಗಿ ತಕ್ಕೊಂಡಿದ್ದಾಯಿತು ನೋಡಿ, ಎಷ್ಟು ಚೆನ್ನಾಗಿ ಕುರುಮ್ ಬಂದಿದೆ. ಇದನ್ನು ನೀವು ಕಟೋರಿ ಚಾಟ್ ಆದರೂ ಮಾಡಬಹುದು, ಚಪಾತಿ ಟೋಕ್ರೀಸ್ ಬುಟ್ಟಿ ಅಂತೀವಲ್ಲ ಅದಂತಹ ಸಹ ಮಾಡ್ಬೋದು. ಇದಕ್ಕೆ ಮಾಡಿಟ್ಟಿರುವಂಥ ಇದು ಇತ್ತಲ್ವಾ, ಈ ಸ್ಯಾಲೆಡ್ನ ಇದನ್ನಲ್ಲಿ ಹಾಕೋಣಂತೆ. ಇವತ್ತಿನ ಸ್ಪೆಷಾಲಿಟಿ ಉಳಿದಿರುವಂಥ ಮನೆಯಲ್ಲೇ ಚಪಾತಿನೇ ಬಳಸ್ಕೊಂಡು ಯಾವ ರೀತಿ ನೀವು ಪಾರ್ಟಿ ಫುಡ್ನ ಕ್ರಿಯೇಟ್ ಮಾಡ್ಬೋದು, ಪಾರ್ಟಿ ಬೋರ್ಡ್ನ ಕ್ರಿಯೇಟ್ ಮಾಡ್ಬೋದು, ಫಿಂಗರ್ ಫುಡ್ನ ಕ್ರಿಯೇಟ್ ಮಾಡ್ಬೋದು. ಈ ವಿಡಿಯೋ ನೀವು ಮೊದಲನೇ ಸಲ ನೋಡ್ತಾ ಇದ್ದರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ರುಚಿ ಬರುತ್ತೆ ಇದು ಮೀಠಾ ಪಾನಿ ಹಾಕೊಂಡಾಗ. ಅದಕ್ಕೆ ಒಂದು ಸ್ವಲ್ಪ
ತೆಳ್ಳನ ಸೇವು. ನೀವು ಬೇಕಂದರೆ ಇದನ್ನು ಹಾಕ್ಬೋದು, ಬೇಡ ಅಂದರೆ ಬಿಟ್ಬಿಡ್ಬೋದು, ಸ್ಕಿಪ್ ಮಾಡ್ಬೋದು. ಇದು ಬೇಕೇ ಬೇಕು ಅಂತೇನಿಲ್ಲ. ಬಟ್ ಇದು ಹಾಕ್ಕೊಂಡಾಗೆ ಏನೋ ಒಂಥರ ಚಾಟ್ ಫೀಲಿಂಗ್ ಬರುತ್ತೆ, ಕಂಪ್ಲೀಟ್ ಅನಿಸುತ್ತೆ ಅಂತ. ನೀವು ಹೆಲ್ತಿಯಾಗಿ ತಿನ್ಬೋದು ಅಂದರೆ ಇದನ್ನು ಕೋಸಂಬರಿ ಥರನೇ ತಿನ್ಕೊಂಡು ಮುಗಿಸ್ಬೋದು. ಇದು ಸ್ಟ್ರೇಟ್ ಇರೋ ಕಾರಣಕ್ಕೆ ನಾನು ಈ ಕಾರ್ನರ್ಗೆ ಇದನ್ನು ತೊಗೊಂಬಂದಿದ್ದೀನಿ. ಪುಟ್ಟು ಮಾಡಿರೋಂಥ ಕೆಸರಿಲಾಸ್ ಇತ್ತಲ್ವ, ಅದನ್ನು ಈ ಕಾರ್ನರ್ಗೆ ಇಡ್ತಾ ಇದ್ದೀನಿ. ಅವಾಗ ಇದು ತುಂಬ್ಕೊಂಡಂಗೆ ಆಗುತ್ತೆ ಅಂತ. ಸ್ವಲ್ಪ ಹೊರಗೆ ಬಂದ್ರೂ ತರಕಾರಿ ಅವೆಲ್ಲ ಚೆನ್ನಾಗಿರುತ್ತೆ. ಈ ನೂಡಲ್ಸ್ನ ನಾವು ಈ ತುದಿಗಿಡೋಣ. ಕ್ರಿಸ್ಪಿ ಕೋನ್ಸ್ ಇದನ್ನು ಸಹ ಇದನ್ನಲ್ಲಿ ಜೋಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಮಸಾಲೆ ಪೌಡರ್ ಮೇಲಿಂದ್ರೂ ಉದುರಿಸ್ತಾ ಇದ್ದೀನಿ, ಇದಕ್ಕೆ ಚೆನ್ನಾಗಾಗಲಿ, ಟೇಸ್ಟ್ ಬರುತ್ತೆ ಅಂತ. ಅದಲ್ಲದೇನು ಕೂಡ ಈ ಡಿಪ್ ಮಾಡಿಟ್ಟಿದ್ನಲ್ಲ, ಈ ಡಿಪ್ಪು ಆ ಡಿಪ್ನು ಕೂಡ ಇಲ್ಲಿ ಇಡ್ತಾ ಇದ್ದೀನಿ ಈ ಮೂಲೆಗೆ. ಚಪಾತಿ ಕ್ರಿಸ್ಪ್ಸ್ ಮಾಡಿದ್ನಲ್ಲ, ಅದನ್ನು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಈ ಥರ ಇಡೋಣ, ಸ್ಪ್ರೆಡ್ ಮಾಡಿ. ಆವಾಗ ಬೋಡೋದು ಕೂಡ ತುಂಬ್ದಂಗೆ ಆಗುತ್ತೆ. ಆಮೇಲೆ ತಿನ್ನೋರ್ಗೂ ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ಕಡೆ ಸಿಗುತ್ತೆ. ಫಸ್ಟ್ ಕ್ಲಾಸ್ ಆಗಿರುವಂಥ ಪಾರ್ಟಿ ಬೋರ್ಡ್ ಎಷ್ಟೊಂದು ವೆರೈಟಿ ಆಯಿತು. ಬರೀ ಒಂದು 5 ಚಪಾತಿ ತೊಗೊಂಡು ಮಾಡಿರುವಂಥದ್ದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದು ಎಷ್ಟು ಚೆನ್ನಾಗಿ ನಾನು ಬಳಸ್ಕೊಂಡೆ ಇವತ್ತು. ಮಿಕ್ಕಿರೋ 5 ಥರ ಮಾಡ್ಕೊಂಡು ತಿಂದರೆ ನಿಮಗೂ ಖುಷಿ ಸಿಗುತ್ತೆ. ಅದಲ್ಲದೇನೂ ಕೂಡ ಮಕ್ಕಳಿಗಂತೂ ಫುಲ್ ಖುಷಿ ಮನೆಯಲ್ಲಿ ಈ ಥರ ವೆರೈಟಿ ಮಾಡಿ ಕೊಟ್ಬಿಟ್ರೆ ಸ್ಕೂಲಿಂದ ಬಂದ ತಕ್ಷಣ. ಅದಲ್ಲದೇನೂ ಕೂಡ ಇದು ಒಂದು ಒಳ್ಳೆಯ ರೀತಿ ನಿಮ್ಮ ಪಾರ್ಟಿ ಫುಡ್ ನಿಮ್ಮ ಮನೆಯಲ್ಲಿ ಗೆಟ್ ಟುಗೆದರ್ ಇದ್ದಾಗೆ ಇದನ್ನು ಮಾಡಿಕೊಂಡ್ರೆ ಹೆಲ್ತಿಯಾಗಿ ಕೊಡ್ಬೋದು. ತುಂಬ ಖುಷಿಲಿಂದ ಹೇಳ್ಕೊಬೋದು ನಿಮ್ಮ ಗೆಸ್ಟ್ಗೆ, ನಾನು ಎಷ್ಟು ಮಾಡಿರುವಂಥ ಚಪಾತಿನೇ, ಮನೆಯಲ್ಲಿ ಇರುವಂಥ ಚಪಾತಿನೇ ಬಳಸ್ಕೊಂಡು ಇಷ್ಟೊಂದು ವೆರೈಟಿನ ಮಾಡಿದಾಯಿತು ಅಂತ. ಆಮೇಲೆ ಹೆಲ್ತಿನೂ ಆಗಿರುತ್ತೆ, ಯಾಕಂದ್ರೆ ಎಲ್ಲದನ್ನು ಗೋಧಿ ಹಿಟ್ಟಲಿಂದ ಮಾಡಿರುವಂಥ ಕಾರಣಕ್ಕೆ. ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದೇ ಥರ ಐಡಿಯಾಸ್ ನಿಮ್ಗೆ ಇಷ್ಟ ಆದರೆ ನಾನು ಖಂಡಿತ ಮತ್ತೆ ಮುಂದುವರಿಸ್ತೀನಿ. ಪಾರ್ಟಿ ಫುಡ್ ಐಡಿಯಾಸ್ ಯಾವಾಗಲೂ ತುಂಬ ಪಾಪ್ಯುಲರ್ ನನ್ನ ವ್ಲಾಗ್ಸ್ನಲ್ಲೇ. ಇದನ್ನು ನಾನು ಇಂಗ್ಲೀಷ್ ಚಾನಲ್ ಮಾಡ್ತಾ ಇದೆ, ಅದ್ರಗೋಸ್ಕರ ಇವತ್ತು ಸ್ಪೆಷಲ್ ಆಗಿ ಕನ್ನಡ ವ್ಲಾಗ್ಸ್ನಲ್ಲೂ ಮಾಡಿ ತೋರಿಸೋಣ ಅಂತ. ಇದನ್ನು ಫಸ್ಟ್ ಟೈಮ್ ಮಾಡಿರುವಂಥ ಪಾರ್ಟಿ ಬೋರ್ಡ್ ನಂದು. ಗ್ಯಾರಂಟಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ತುಂಬ ಥ್ಯಾಂಕ್ಸ್ ಕೊನೆ ತನಕ ಉಳ್ಕೊಂಡು ಇದೆಲ್ಲದನ್ನು ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಮುಂದಿನ ಮಂಗಳವಾರ.